ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಟಿವಿ ತ್ರಿಶೂಲಂನ ನಿರೂಪಕಿ ರಚನಾ. ಇತ್ತೀಚಿನ ದಿನಗಳಲ್ಲಿ ಯುಸಿಸಿ ಬಗ್ಗೆ ಹೆಚ್ಚಾಗಿ ಚರ್ಚೆ ಆಗ್ತಾ ಇದೆ. ಯೂನಿಫಾರ್ಮ್ ಸಿವಿಲ್ ಕೋಡ್, ಏಕರೂಪ ನಾಗರಿಕ ಸಂಹಿತೆ, ಇದರ ಪರವಾಗಿ ಕೆಲವರು ಚರ್ಚೆಯನ್ನ ಮಾಡಿದ್ರೆ ಇದರ ವಿರುದ್ಧವಾಗಿ ಕೂಡ ಕೆಲವರು ಚರ್ಚೆಯನ್ನ ಮಾಡ್ತಿದ್ದಾರೆ. ಇದು ದೇಶಕ್ಕೆ ಬೇಕಾಗಿರುವ ಕಾನೂನು ಅಂತ ಕೆಲವರು ಹೇಳಿದ್ರೆ, ಮತ್ತೆ ಕೆಲವರು ಇದು ದೇಶಕ್ಕೆ ಬೇಡವಾಗಿರುವ ಕಾನೂನು ಅಂತ ಹೇಳ್ತಾರೆ. ಯಾಕೆ ಬೇಕು ಯಾಕೆ ಬೇಡ ಅಂತ ನೋಡೋದಾದ್ರೆ, ಬೇಕಾಗಿರುವಂತಹ ಚರ್ಚೆ ನಡೀತಾ ಇರುವುದು ಯಾಕೆ ಅಂತ ಹೇಳಿದ್ರೆ, ಇದು ದೇಶಕ್ಕೆ ಬೇಕಾಗಿರುವ ಕಾನೂನು. ದೇಶದಲ್ಲಿ ಸಮಾನತೆ ಬೇಕು ಅಂತ ಅಂದ್ರೆ ಯುಸಿಸಿಯನ್ನ ಜಾರಿಗೆ ತರಬೇಕು, ಅಂದ್ರೆ ಇಂಪ್ಲಿಮೆಂಟ್ ಅನ್ನ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಇದಕ್ಕೆ ವಿರುದ್ಧವಾಗಿ ಮಾತನಾಡುವವರು ಏನಂತ ಹೇಳ್ತಾರೆ ಅಂದ್ರೆ, ಈಗಾಗಲೇ ಏನು ಧಾರ್ಮಿಕ ಇರ್ಬೋದು, ಸಾಮಾಜಿಕವಾಗಿ ತಮ್ಮದೇ ಆಚರಣೆಗಳನ್ನ ಹೊಂದಿದ್ದಾರೆ. ಈ ಯುಸಿಸಿಯನ್ನ ಜಾರಿಗೆ ತಂದ್ರೆ ಇದಕ್ಕೆಲ್ಲ ಧಕ್ಕೆ ಆಗತ್ತೆ ಅಂತ ಕೂಡ ಹೇಳ್ತಾರೆ. ಇದು ಈಗಿನಿಂದಲ್ಲ, ಸ್ವಾತಂತ್ರ್ಯ ಬಂದಂತಹ ಸಂದರ್ಭದಲ್ಲಿ, ಸಂವಿಧಾನ ರಚನೆಯಂತಹ ಸಂದರ್ಭದಲ್ಲೂ ಕೂಡ ಇದು ಚರ್ಚೆಯಲ್ಲಿದೆ. ಆ ಸಂದರ್ಭದಲ್ಲೂ ಕೂಡ ಕೆಲವರು ಪರವಾಗಿ ಕೆಲವರು ವಿರೋಧವಾಗಿ ಚರ್ಚೆಯನ್ನ ಮಾಡ್ಕೊಂಡು ಬಂದಿದ್ದಾರೆ. ಸೊ ಆಗಿನಿಂದ ಈಗಿನವರೆಗೂ ಕೂಡ ಯಾರೆಲ್ಲ ಇದರ ಪರವಾಗಿ ಚರ್ಚೆಯನ್ನ ಮಾಡಿದ್ರು, ಯಾರೆಲ್ಲ ವಿರುದ್ಧವಾಗಿ ಚರ್ಚೆಯನ್ನ ಮಾಡಿದ್ರು, ಡಾಕ್ಟರ್ BR ಅಂಬೇಡ್ಕರ್ ಅವರು ಏನ್ ಹೇಳಿದ್ರು, ನೆಹರು ಅವರು ಏನ್ ಹೇಳಿದ್ರು, ಇದರೆಲ್ಲ ಸಂಪೂರ್ಣ ಮಾಹಿತಿಯನ್ನ ನಾನಿವತ್ತು ಈ ವಿಡಿಯೋದಲ್ಲಿ ನಿಮಗೆ ನೀಡ್ತೀನಿ. ವಿಡಿಯೋವನ್ನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನವೆಂಬರ್ 23, 1948 ಮೊದಲನೇದಾಗಿ ಸಂವಿಧಾನ ರಚನೆಯ ಸಂದರ್ಭದಲ್ಲಿ ಯುಸಿಸಿ ಬಗ್ಗೆ ಹೆಚ್ಚಾಗಿ ಚರ್ಚೆ ಆಗುತ್ತೆ, ಅಂದ್ರೆ ಕ್ವಶನ್ ರೈಸ್ ಆಗುತ್ತೆ. ಬಾಂಬೆಯಿಂದ ಆಯ್ಕೆ ಆಗಿದ್ದಂತಹ ಮೀನು ಮಸನಿಯವರು ಇದ್ರ ಬಗ್ಗೆ ಹೆಚ್ಚಾಗಿ ಚರ್ಚೆಯನ್ನ ಮಾಡ್ತಾರೆ. ಇದರ ಪರವಾಗಿ ವಿರೋಧವಾಗಿ ಆಗಿನಿಂದಲೇ ಕೂಡ ಚರ್ಚೆ ಆಗ್ತಾ ಇರುತ್ತೆ. ಸೊ ಈ ಸಂದರ್ಭದಲ್ಲಿ ಯಾರು ಪರವಾಗಿ ಚರ್ಚೆಯನ್ನ ಮಾಡಿದ್ರು ಅಂದ್ರೆ, ಮೀನು ಮಸನಿಯವರಿಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾರೆ, ಅವರ ಪರವಾಗಿ ಯಾರೆಲ್ಲ ಚರ್ಚೆಯನ್ನ ಮಾಡ್ತಾರೆ, ಅವರ ವಿರೋಧವಾಗಿ ಯಾರೆಲ್ಲ ಚರ್ಚೆಯನ್ನ ಮಾಡ್ತಾರೆ. ಇವರು ಮೊದಲನೇದಾಗಿ ಮೀನು ಮಸನಿಯವರು ಏನ್ ಹೇಳ್ತಾರೆ ಅಂದ್ರೆ, ಯುಸಿಸಿಯನ್ನ ಆರ್ಟಿಕಲ್ 35ಕ್ಕೆ ಸೇರಿಸಬೇಕು, ಜೊತೆಗೆ ಮೂಲಭೂತ ಹಕ್ಕುಗಳಿರುವಂತಹ ಸಂವಿಧಾನ 3ನೇ ಭಾಗಕ್ಕೆ ಇದನ್ನ ಸೇರಿಸಬೇಕು ಅಂತ ಆಗ್ರಹಿಸ್ತಾರೆ. ಈ ಸಂದರ್ಭದಲ್ಲಿ ಇವರ ಮಾತನ್ನ ಕೆಲವರು ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾರೆ, ಜೊತೆಗೆ ಇವರ ಪರವಾಗಿ ಕೂಡ ಕೆಲವರು ಮಾತನಾಡ್ತಾರೆ. ಆ ಸಂದರ್ಭದಲ್ಲಿ ಮೊದಲನೇದಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಇವರ ಪರವಾಗಿ ನಿಲ್ತಾರೆ. ಅಂದ್ರೆ ಆ ಸಂದರ್ಭದಲ್ಲಿ ಲಿಂಗ ಅಸಮಾನತೆ ಇರ್ಬೋದು, ಅಥವಾ ಮಹಿಳೆಯರ ವಿಚ್ಛೇದನ ಇರ್ಬೋದು, ಆಸ್ತಿ ವಿಚಾರದಲ್ಲಿ ಎಲ್ಲರಿಗೂ ಸಮಾನವಾಗಿ ಹಕ್ಕು ಸಿಗುತ್ತೆ ಈ ಯುಸಿಸಿ ಜಾರಿಗೆ ತಂದ್ರೆ ಅಂತ ಕೂಡ ಅವರು ಯುಸಿಸಿ ಜಾರಿಗೆ ಪರವಾಗಿ ಕೂಡ ಮಾತನಾಡ್ತಾರೆ. ಮತ್ತೆ ನಂತರದಲ್ಲಿ ನೆಹರು ಅವರು ಕೂಡ, ಜವಾಹರ್ಲಾಲ್ ನೆಹರು ಅವರು ಕೂಡ ಪರವಾಗಿ ಮಾತನಾಡ್ತಾರೆ. ಏನು ಧರ್ಮ ವಿಚಾರದಲ್ಲಿ ಆಗುವಂತಹ ಅಸಮಾನತೆ ಇರ್ಬೋದು, ಅದೆಲ್ಲವನ್ನ ಕೂಡ ಹೋಗಲಾಡಿಸಬಹುದು ಈ ಯುಸಿಸಿಯನ್ನ ಜಾರಿಗೆ ತಂದ್ರೆ ಅಂತ ಕೂಡ ಹೇಳ್ತಾರೆ. ಜೊತೆಗೆ ಮಹಿಳೆಯರಿಗೂ ಕೂಡ ಇದು ಎಲ್ಲ ಲಿಂಗ ಭೇದನ ಮರೆತು ಕೆಲಸವನ್ನ ಮಾಡಬಹುದು ಈ ಯುಸಿಸಿಯಿಂದ ಅಂತ ಕೂಡ ಮಾತನಾಡ್ತಾರೆ. ಜೊತೆಗೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಕೂಡ ಇವರ ಪರವಾಗಿ ಮಾತನಾಡ್ತಾರೆ. ಯಾಕೆ ಅಂತ ಅಂದ್ರೆ, ಈ ಧರ್ಮ ಮತ್ತು ಸಮುದಾಯ ಮಾಡುವಂತಹ ಭೇದವನ್ನ ಈ ಯುಸಿಸಿಯಿಂದ ಹೋಗಲಾಡಿಸಬಹುದು, ಇದರಿಂದ ಪ್ಲಸ್ ಆಗುತ್ತೆ ಅನ್ನುವ ಮಾತನ್ನು ಕೂಡ ಹೇಳ್ತಾರೆ. ಆದ್ರೆ ಇದರ ಪರವಾಗಿ ಎಷ್ಟು ಜನ ಚರ್ಚೆಯನ್ನ ಮಾಡ್ತಾರೋ ಅದರ ವಿರುದ್ಧವಾಗಿ ಕೂಡ ಕೆಲವರು ಚರ್ಚೆಯನ್ನ ಮಾಡ್ತಾರೆ. ಮೌಲಾನಿ ಅಬ್ದುಲ್ ಕಲಾಂ ಆಜಾದ್ ಅವರು ಕೂಡ ಇದರ ವಿರುದ್ಧವಾಗಿ ಮಾತನಾಡ್ತಾರೆ. ಯಾಕೆಂದ್ರೆ ಅಲ್ಪಸಂಖ್ಯಾತರಿಗಿರುವಂತಹ ಮೂಲಭೂತ ಸೌಕರ್ಯಗಳಿರ್ಬೋದು ಅಥವಾ ಮೂಲಭೂತ ಹಕ್ಕುಗಳಿರ್ಬೋದು, ಅದಕ್ಕೆಲ್ಲ ಧಕ್ಕೆಯನ್ನ ಉಂಟು ಮಾಡುತ್ತೆ ಈ ಯುಸಿಸಿಯನ್ನ ಜಾರಿಗೆ ತಂದ್ರೆ ಅಂತ ಕೂಡ ಮಾತನ್ನ ಹೇಳ್ತಾರೆ. ಇವರ ಜೊತೆಗೆ ಇನ್ನು ಕೆಲವು ಅಲ್ಪಸಂಖ್ಯಾತ ಮುಖಂಡರು ಕೂಡ, ನಾಯಕರು ಕೂಡ ಇದರ ವಿರುದ್ಧವಾಗಿ ಮಾತನಾಡ್ತಾರೆ. ಅಲ್ಪಸಂಖ್ಯಾತರಿಗಿರುವಂತಹ ಮೂಲಭೂತ ಸೌಕರ್ಯಗಳಿರ್ಬೋದು, ಮೂಲಭೂತ ಹಕ್ಕುಗಳಿರ್ಬೋದು, ಅವರಿಗಿರುವಂತಹ ಎಲ್ಲಾ ಸೌಕರ್ಯಗಳಿಗೆ ಈ ಯುಸಿಸಿಯನ್ನ ಜಾರಿಗೆ ತಂದ್ರೆ ಧಕ್ಕೆ ಉಂಟಾಗುತ್ತೆ, ನಿರ್ಬಂಧ ಹೇರಲಾಗುತ್ತೆ, ಅದಕ್ಕೆ ಯುಸಿಸಿಯನ್ನ ಜಾರಿಗೆ ತರಬಾರದು, ಇದು ದೇಶಕ್ಕೆ ಬೇಡವಾಗಿರುವ ಕಾನೂನು ಅಂತ ಕೂಡ ಹೇಳಲಾಗುತ್ತೆ. ಸೊ ಈ ಪರ ಮತ್ತು ವಿರೋಧದ ಚರ್ಚೆಯ ಸಂದರ್ಭದಲ್ಲಿ ಕೂಡ ಆ ಸಂದರ್ಭದಲ್ಲಿ ಈ ಯುಸಿಸಿಯನ್ನ ಜಾರಿಗೆ ತರಲಾಗಿಲ್ಲ. ನೆಹರು ಅವರು ಸಪೋರ್ಟ್ ಮಾಡಿದ್ರು ಕೂಡ ಈ ಯುಸಿಸಿಯನ್ನ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ, ಸಂವಿಧಾನ ರಚನೆಯ ಸಂದರ್ಭದಲ್ಲಿ. ಆದ್ರೆ ಇಲ್ಲಿ ಇನ್ನೊಂದು ಕ್ವಶನ್ ಏನ್ ಬರುತ್ತೆ ಅಂತ ಅಂದ್ರೆ, ಯುಸಿಸಿಯನ್ನ ಸಂವಿಧಾನದಲ್ಲಿ ಉಲ್ಲೇಖ ಮಾಡಲಾಗಿದೆ, ಆದ್ರೆ ಕಡ್ಡಾಯವಾಗಿ ಜಾರಿಗೆ ತರಬೇಕು ಅಂತ ಕೂಡ ಎಲ್ಲೂ ಉಲ್ಲೇಖ ಮಾಡಿಲ್ಲ. ಅದು ಎಲ್ರಿಗೂ ಒಂದು ಕ್ವಶನ್. ಸಂವಿಧಾನದಲ್ಲಿದೆ, ಆದ್ರೆ ಯಾಕೆ ಜಾರಿಗೆ ತರಬಾರದು ಅಂತ ಎಲ್ರಿಗೂ ಕೂಡ ಗೊಂದಲ ಉಂಟಾಗಿದೆ. ಆದ್ರೆ ಅಲ್ಲಿ ಎಲ್ಲೂ ಕೂಡ ಕಡ್ಡಾಯವಾಗಿ ಇದನ್ನ ಜಾರಿಗೆ ತರಬೇಕು ಅಂತ ಅವರು ಉಲ್ಲೇಖ ಮಾಡಿಲ್ಲ. ಆದ್ರೆ ಸಂವಿಧಾನದ 4ನೇ ಭಾಗದ
44ನೇ ವಿಧಿಯಲ್ಲಿ ಸಂಪೂರ್ಣವಾಗಿ ಬರೆಯಲಾಗಿದೆ. ಅಂದ್ರೆ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಸಮಾನತೆ ಸಿಗಬೇಕು, ಸಮಾನ ಹಕ್ಕನ್ನ ಸಿಗಬೇಕು ಅಂತ ಉಲ್ಲೇಖ ಮಾಡಲಾಗಿದೆ. ಸೊ ಆ ಸಂದರ್ಭದಲ್ಲೂ ಕೂಡ ಇದನ್ನ ಜಾರಿಗೆ ತರಲಾಗಲಿಲ್ಲ, ಆದ್ರೆ ಉಲ್ಲೇಖ ಅಂತೂ ಸಂವಿಧಾನದಲ್ಲಿ ಇದೆ. ಸೊ ಇದು ಮುಂದುವರೆದ ಚರ್ಚೆ ಆಗಿ ಇತ್ತೀಚಿನ ದಿನಗಳಲ್ಲೂ ಕೂಡ ಯುಸಿಸಿ ಬಗ್ಗೆ ಹೆಚ್ಚಾಗಿ ಚರ್ಚೆ ಆಗ್ತಾ ಹೋಗ್ತಾ ಇದೆ. ಇದನ್ನ ಜಾರಿಗೆ ತರಬೇಕಾ, ಅಂದ್ರೆ ಇಂಪ್ಲಿಮೆಂಟ್ ಮಾಡ್ಬೇಕಾ ಬೇಡವಾ, ಇದರ ಪರ ಏನು ವಿರೋಧವೇನೋ, ದೇಶದಲ್ಲಿ ಇದನ್ನ ಜಾರಿಗೆ ತಂದ್ರೆ ಏನೆಲ್ಲ ಪ್ಲಸ್ ಇದೆ, ಜಾರಿಗೆ ತಂದಿಲ್ಲ ಅಂದ್ರೆ ಬೇಡವಾಗಿರುವವರು ಮಾತನಾಡುವವರು ಇದರ ವಿರುದ್ಧವಾಗಿ ಏನಿದೆ ಅದನ್ನು ಕೂಡ ನಾನು ಹೇಳ್ತೀನಿ. ಅಂದ್ರೆ ಈ ಯುಸಿಸಿಯನ್ನ ಜಾರಿಗೆ ತಂದ್ರೆ ದೇಶದ ಅಭಿವೃದ್ಧಿ ಇರ್ಬೋದು, ದೇಶದ ಏಕತೆ ಇರ್ಬೋದು, ದೇಶದ ಸಮಗ್ರತೆ ಇರ್ಬೋದು, ಎಲ್ಲವೂ ಕೂಡ ಅಭಿವೃದ್ಧಿ ಆಗುತ್ತೆ ಅಂತ ಅದರ ಪರವಾಗಿ ಚರ್ಚೆ ಮಾಡುವವರು ಹೇಳ್ತಾರೆ. ಆದ್ರೆ ಅದರ ವಿರುದ್ಧವಾಗಿ ಚರ್ಚೆ ಮಾಡುವವರು ಈಗ ಇದನ್ನ ಜಾರಿಗೆ ತಂದ್ರೆ ನಮ್ಮ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಆಗುತ್ತೆ, ದೇಶದ ಅಭಿವೃದ್ಧಿಗೂ ಕೂಡ ಇದು ಧಕ್ಕೆ ಆಗುತ್ತೆ, ಈಗ ಅಲ್ಪಸಂಖ್ಯಾತ ಹಕ್ಕುಗಳಿಗೂ ಕೂಡ ಧಕ್ಕೆ ಆಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಇದನ್ನ ಜಾರಿಗೆ ತರಬಾರದು. ಈಗ ಆಲ್ರೆಡಿ ನಮಗೆ ಏನು ಮೂಲಭೂತ ಹಕ್ಕುಗಳಿವೆ ಅದಕ್ಕೆ ಈ ಯುಸಿಸಿಯನ್ನ ಜಾರಿಗೆ ತಂದ್ರೆ ಧಕ್ಕೆ ಆಗುತ್ತೆ, ಅದಕ್ಕೆ ಇದನ್ನ ಜಾರಿಗೆ ತರಬಾರದು ಅಂತ ಕೂಡ ಕೆಲವರು ಆ ಸಂದರ್ಭದಿಂದ ಈ ಸಂದರ್ಭದವರೆಗೂ ಕೂಡ ಚರ್ಚೆಯನ್ನ ಮಾಡ್ಕೊಂಡು ಬಂದಿದ್ದಾರೆ. ಇದಕ್ಕೂ ಮುಂಚೆ ನಾನು ಇನ್ನೂ ಒಂದು ವಿಚಾರಗಳನ್ನ ಹೇಳ್ಬೇಕು. ಈಗ ಏನು ಅಂದ್ರೆ ಬಿಜೆಪಿ ಮತ್ತೆ ಪ್ರತಿಪಕ್ಷಗಳಿಗೆ ಒಂದು ಜಗಳ ನಡೀತಾ ಇದೆ ಯುಸಿಸಿ ಬಗ್ಗೆ. ಇನ್ನು ಧರ್ಮದ ವಿಚಾರವನ್ನ ಮಾತನಾಡೋದಾದ್ರೆ, ಧರ್ಮದ ವಿಚಾರದಲ್ಲಿ ಆ ಧರ್ಮದ ಮಹಿಳೆಯರಿಗೆ ಒಂದು ಹಕ್ಕು, ಈ ಧರ್ಮದ ಮಹಿಳೆಯರಿಗೆ ಒಂದು ಹಕ್ಕು ಅಂತ ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ಇರಬಾರದು ಅನ್ನೋದು ಇದರ ಮೂಲ ಉದ್ದೇಶ. ಈಗ ಹಿಂದೂ ಮಹಿಳೆಯರಿಗೆ ಏನು ಮೂಲಭೂತ ಹಕ್ಕುಗಳಿರುತ್ತೋ ಅದು ಮುಸ್ಲಿಂ ಮಹಿಳೆಯರಿಗೂ ಕೂಡ ಇರಬೇಕು, ಈ ಧರ್ಮದವರಿಗಿದ್ರೆ ಆ ಧರ್ಮದವರಿಗೂ ಇರಬೇಕು ಅನ್ನೋದು ಪ್ರಮುಖವಾದ ಉದ್ದೇಶ ಅಂತ ಹೇಳಿದ್ರು ಕೂಡ ಇಲ್ಲಿ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತ ಅಂದ್ರೆ ಈ ಧರ್ಮದವರಿಗೆ ಒಂದು, ಆ ಧರ್ಮದವರಿಗೆ ಒಂದು ಭೇದವನ್ನ ಮಾಡಬಾರದು ಅನ್ನೋದು, ಎಲ್ಲರಿಗೂ ಸಮಾನತೆಯನ್ನ ಸಿಗಬೇಕು ಅನ್ನೋದೇ ಈ ಯುಸಿಸಿಯ ಮೂಲ ಉದ್ದೇಶವಾಗಿರುತ್ತೆ. ಸೊ ನಿಮಗೇನ್ ಅನ್ಸುತ್ತೆ ಅದನ್ನ ತಪ್ಪದೆ ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನ ನಮಗೆ ತಪ್ಪದೆ ತಿಳಿಸಿ. ಅದಕ್ಕೂ ಮುನ್ನ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.